ಆಪರೇಷನ್ ಸಿಂಧೂರದಲ್ಲಿ 100 ಉಗ್ರರನ್ನ ಕೊಲ್ಲಲಾಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಕೇಂದ್ರ ಸರ್ಕಾರ ವಿವರಣೆಯನ್ನ ಕೊಟ್ಟಿದೆ. ಭಾರತ ನಡೆಸಿದಂತಹ ವಾಯು ದಾಳಿಯಲ್ಲಿ ಒಟ್ಟು 100 ಉಗ್ರರನ್ನ ಹತ್ಯೆಗೈಲಾಗಿದೆ. ಉಗ್ರರ ಅಡಗುತಾಣಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ. ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿದ್ದ ಉಗ್ರರ ಸದೆ ಬಡಿದಿದೆ. ಇನ್ನೂ ಕೂಡ ಆಪರೇಷನ್ ಸಿಂಧೂರ ಮುಂದುವರಿಯಲಿದೆ ಅಂತ ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಆಪರೇಷನ್ ಸಿಂಧೂರ ಹೇಗಾಯಿತು, ಇದರಿಂದ ಆದಂತಹ ಪರಿಣಾಮಗಳೇನು ಮತ್ತು ನಮ್ಮ ಗುರಿ ಏನಾಗಿತ್ತು, ಇದರಿಂದ ಮುಂದುವರೆದಂತೆ ಬರಬಹುದಾದಂತಹ ಆಪತ್ತುಗಳಿಗೆ ಯಾವ ರೀತಿಯಾಗಿ ಸರ್ಕಾರ ಸಜ್ಜಾಗಿದೆ, ಸೇನೆ ಸಜ್ಜುಗೊಂಡಿದೆ ಮತ್ತು ಭಾರತೀಯ ಸೇನೆ ತೆಗೆದುಕೊಂಡಂತಹ ಕ್ರಮಗಳಿಗೆ ನಮ್ಮ ಸಂಪೂರ್ಣ ಸಹಮತ ಇದೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ನಿನ್ನೆಯಿಂದ ಇಲ್ಲಿಯವರೆಗೂ ಕೂಡ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಒಮ್ಮತದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನ ಸರ್ವಪಕ್ಷ ಸಭೆಯಲ್ಲೂ ಕೂಡ ಅದೇ ಆಗಿದೆ. ಮತ್ತು ಆಪರೇಷನ್ ಸಿಂಧೂರ ಮುಗೀತಾ, ನಮ್ಮ ಪ್ರತೀಕಾರ ಮುಗೀತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಲಾಗಿದೆ. ಅಂದ್ರೆ ಪಾಕಿಸ್ತಾನ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಆಪರೇಷನ್ ಇರುತ್ತಾ, ಹೇಗೆ? ಖಂಡಿತ ದಿವ್ಯ ಜ್ಯೋತಿ, ಯಾಕಂದ್ರೆ ಇವತ್ತು ನಡೆದಂಥ ಸರ್ವಪಕ್ಷ ಸಭೆಯಲ್ಲಿ ಇದೇ ವಿಚಾರವನ್ನು ಹೇಳಿರುವಂಥದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಯಾಕಂದ್ರೆ ಆಪರೇಷನ್ ಸಿಂಧೂರ ಮೊದಲ ಹಂತದಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ ಅನ್ನುವಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ ಆ ಒಂದು ಏರ್ ಸ್ಟ್ರೈಕ್ನಲ್ಲಿ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವರು ಸರ್ವಪಕ್ಷಗಳಿಗೆ ಕೊಟ್ಟಿರುವಂಥ ಮಾಹಿತಿ. ಅದನ್ನು ಹೊರತುಪಡಿಸಿ ಪಾಕಿಸ್ತಾನ ಗಡಿಯುದ್ದಕ್ಕೂ ಕೂಡ ಯುದ್ಧ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇರುವಂಥದ್ದು, ಗುಂಡಿನ ದಾಳಿ, ಪ್ರಚೋದನಕಾರಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು, ಈ ಎಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರ ಮತ್ತಷ್ಟು ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತಿಳಿಸಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗಿದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಗತ್ಯ ಇದ್ರೆ ಮತ್ತೆ ಅದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಆಕ್ಷನ್ ಏನು ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ಒಂದು ರೀತಿಯಲ್ಲಿ ಹಲ್ಕಿತ ಹಾವಿನ ರೀತಿ ಆಗಿರೋದ್ರಿಂದ ಒಂದು ಅವಮಾನಕ್ಕೆ ಆಗಿ ಒಂದು ಕೌಂಟರ್ ಮಾಡಬೇಕನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದೆ ಅಂತ ಕಾಣಿಸ್ತಾ ಇದೆ. ಆದರೆ ಸಂಪೂರ್ಣವಾಗಿ ಅಷ್ಟು ಧೈರ್ಯವನ್ನ ಮಾಡ್ತಾರ, ಇದೇ ರೀತಿ ಪ್ರಚೋದನೆಯನ್ನು ಮುಂದುವರಿಸ್ತಾರ ಅನ್ನುವಂಥದ್ದು. ಪ್ರಚೋದನೆಯನ್ನು ಮುಂದುವರಿಸಿದ್ದೇ ಹೌದಾದ್ರೆ ಆಪರೇಷನ್ ಸಿಂಧೂರ ಮಾದರಿಯಲ್ಲೇ ಮತ್ತೊಂದಷ್ಟು ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡುವಂಥದ್ದು ನಮ್ಮ ಸೈನ್ಯಕ್ಕೂ ಕೂಡ ಅನಿವಾರ್ಯ ಆಗುತ್ತೆ. ಆಗ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ಇವತ್ತಿನ ಸಭೆಯಲ್ಲಿ ರಕ್ಷಣಾ ಸಚಿವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ದಿವ್ಯ ಜ್ಯೋತಿ, ಹಿಂದೆ 2016-19ರಲ್ಲಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ನಡೆದಂತಹ ಹೊತ್ತಿನಲ್ಲಿ ಅದರ ಬಗ್ಗೆ ಬಹಳಷ್ಟು ಕೊಂಕುಗಳನ್ನು ಆಡಿದ್ರು, ಸಾಕ್ಷ್ಯವನ್ನ ಕೇಳಿದ್ರು. ಈ ಬಾರಿ ಅಂತಹ ಪ್ರಸ್ತಾಪಗಳು ಸರ್ವಪಕ್ಷ ಸಭೆಯಲ್ಲಿ ಆಗಿಲ್ಲ ಅಂತ ಕಾಣಿಸುತ್ತೆ. ಖಂಡಿತ ಜೊತೆ, ಯಾಕಂದ್ರೆ ಅವತ್ತು ಆದಂಥ ಬೆಳವಣಿಗೆಗಳು ಬೇರೆ, ಆದಂಥ ದಾಳಿಗಳು ಬೇರೆ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಿದಂಥ ರೀತಿ ಬೇರೆ. ಆದರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ರೀತಿ ಇರುವಂಥದ್ದು. ಯಾಕಂದ್ರೆ ದೇಶದ ಒಳಗೆ ನುಗ್ಗಿ ಬಂದು ದೇಶದ 26 ಜನ ನಾಗರಿಕರನ್ನ ಧರ್ಮಾಧಾರಿತವಾಗಿ ಕೊಂದಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ತಕ್ಷಣಕ್ಕೆ ಅದಕ್ಕೆ ಮಾಡಬೇಕಾದಂಥ ಪ್ರತಿಕ್ರಿಯೆ ಏನು, ಆ ಪ್ರತಿಕ್ರಿಯೆ ಕೆಲಸವನ್ನ ಭಾರತೀಯ ಸೇನೆ ಈಗಾಗಲೇ ಮಾಡಿ ಮುಗಿಸಿದೆ. ಆದರೆ ಅವತ್ತು ಬೇರೆ ಬೇರೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ವೇಗ ಜಾಸ್ತಿ ಇತ್ತು. ಆದರೆ ಪಹಲ್ಗಾಮ್ ಘಟನೆಯ ನಂತರದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇರಲೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದ್ದರೂ ಕೂಡ ಅದರ ಪ್ರಮಾಣಕ್ಕೆ ತಗ್ಗದಂತೆ ಕಾಣಿಸ್ತಾ ಇದೆ. ಜೊತೆಗೆ ನಮ್ಮ ಭಾರತೀಯ ಸೇನೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಬಗ್ಗೆಯೂ ಕೂಡ ಎಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾದಂತಹ ಪ್ರತ್ಯಾರೋಪಗಳು ಅಥವಾ ಆಕ್ಷೇಪಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ದೇಶದ ಐಕ್ಯತೆ ಮತ್ತು ರಕ್ಷಣೆಯ ವಿಚಾರದಲ್ಲಿ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಅದು ಕ್ಷಮಾರ್ಹವೂ ಖಂಡಿತ ಅಲ್ಲ. ಹಾಗಾಗಿ ಬಹುತೇಕ ಈ ಬಾರಿ ಒಗ್ಗಟ್ಟಿನ ಮಂತ್ರವನ್ನ ಸರ್ವಪಕ್ಷ ಸಭೆಯಲ್ಲೂ ಕೂಡ ಜಪಿಸಿದಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ.